ನಮಸ್ಕಾರ. ಬನ್ನಿ ಊಟ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೆಣಸಿನ ಸಾರು ಹಾಕ್ಕೊಂಡು ತಿನ್ನೋಣವಾ? ನಳಿನಿ ಸ್ಕ್ವಿಝಿನಲ್ಲಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸುಲಭ, 5ರಿಂದ 10 ನಿಮಿಷದಲ್ಲಿ ಆಗೋಗುತ್ತೆ. ಎಲ್ಲರೂ ಪ್ರಯಾಣ ಹೋಗಿದ್ದರೆ ಮನೆಗೆ ಬಂದ ತಕ್ಷಣ ಒಂಚೂರು ಅನ್ನ ಮಾಡ್ಕೊಂಬಿಟ್ಟು ಈ ಕಡೆ ಸಾರು ಮಾಡ್ಕೊಂಬಿಟ್ಟು ತಿಂದರೆ ಸಮಾಧಾನವಾಗಿರುತ್ತೆ. ಇಲ್ಲ ಮಧ್ಯಾಹ್ನ ಎಲ್ಲಾದ್ರೂ ಹಬ್ಬ ಅಥವಾ ಮದುವೆ ಮನೆ ಊಟ ಆ ಥರ ಹೆವಿ ಊಟ ಮಾಡ್ಕೊಂಬಂದಾಗ ಜೀರ್ಣ ಆಗ್ತಿಲ್ಲ ಅಂದಾಗಲೂ ರಾತ್ರಿಗೆ ಇದನ್ನು ಮಾಡ್ಕೊಂಬಿಡ್ಬೋದು. ಇಲ್ಲ ಒಂದಿನ ಮಧ್ಯಾಹ್ನ ಸುಮ್ಮನೆ ಬೋರ್ ಆಗ್ತಾಯಿದೆ ಅಂದಾಗಲೂ ಮಾಡ್ಕೊಬೋದು. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡು ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ನಾರು ಇದೆಲ್ಲ ತೆಗೆದು ರಸ ಒಂದು ಪಾತ್ರೆಗೆ ಹಿಂಡಿಟ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ತುಂಬ ಹುಳಿ ಬೇಡ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹುಣಸೆ ಹಣ್ಣು ಕಡಿಮೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು ಎಲ್ಲ ಒಂಚೂರು ಡ್ರೈಯಾಗಿ ರೋಸ್ಟ್ ಮಾಡಿ ಹುರಿದು ತೆಗೆದಿಟ್ಕೋಬೇಕು. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೋದು. ಇದನ್ನು ಸ್ಟೋರ್ ಮಾಡ್ಕೋಬೋದು. ಈ ಪುಡಿ ಇದ್ಬಿಟ್ರೆ ದಿಢೀರಂತನೂ ಮಾಡ್ಕೋಬೋದು. ಇದನ್ನ ಇದಕ್ಕೆ ಒಂದು ಸ್ಪೂನಷ್ಟು ಬೇಕಾಗುತ್ತೆ ಅಷ್ಟೇ. ಅದು ಹುಣಸೆ ರಸ ಇರೋದನ್ನು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಹಾಕಿ ಕಲಿಸ್ಬಿಟ್ಟು ಚೂರು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು 1 ಸ್ಪೂನ್ ಹಾಕ್ಕೊಂಡು, ಒಂದು ಸ್ವಲ್ಪ ಬೆಲ್ಲ ಬೇಕು ಅಂದರೆ ಹಾಕ್ಕೋಬೋದು, ಆಪ್ಷನಲ್ ಅದು. ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಆಫ್ ಮಾಡಿ ಒಗ್ಗರಣೆಗೆ ತುಪ್ಪದ ಅಲ್ಲಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಪ್ಪಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತಿನ್ನೋರು 1-2 ಬೆಳ್ಳುಳ್ಳಿನೂ ಜಜ್ಜಿ ಹಾಕ್ಕೋಬೋದು ಬೇಕಾದರೆ, ಅದು ಆಪ್ಷನಲ್ಲು. ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಮೇಲಿಂದ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕಲಿಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬ ಹಿತವಾಗಿರುತ್ತೆ. ಮನೇಲಿ ಬೋರ್ ಆದಾಗ, ಇಲ್ಲ ನಮ್ಮ ಮನೆಗಳೆಲ್ಲ ಕಾಳು ಮಾಡ್ತೀವಲ್ಲ ಅಡುಗೆ, ಅವರೆಕಾಳು, ಕಡಲೆಕಾಳು, ತೊಗರಿಕಾಳು ಅದೆಲ್ಲ ಮಾಡಿದ ದಿನ ಅದ್ರ ಜೊತೆಗೆ ಇದನ್ನು ಮಾಡೇ ಮಾಡ್ತಾರೆ. ಏಕೆಂದರೆ ಅದು ಚೆನ್ನಾಗಿ ಜೀರ್ಣ ಆಗಲಿ ಅಂತ. ಮಳೆಗಾಲದಲ್ಲಿ ಚಳಿ ಇದ್ದಾಗ ಆವಾಗೆಲ್ಲ ಬಿಸಿ ಬಿಸಿಯಾಗಿ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದನ್ನ. ಈ ಮಕ್ಕಳೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಕೊಂಬಂದು ಅಜೀರ್ಣ ಅಂತ ಒದ್ದಾಡ್ತಿರ್ತಾರಲ್ಲ, ಆವಾಗ್ಲೂ ಇದನ್ನು ಮಾಡಿಕೊಡ್ಬೋದು. ಅವರು ಅನ್ನಕ್ಕೆ ತಿನ್ನಲಿಲ್ಲ ಅಂದರೆ ಒಂದು ಲೋಟದಲ್ಲಿ ಒಂಚೂರು ಹಾಕಿ ಕುಡಿಯೋಕ್ಕೆ ಕೊಟ್ಟರು ಸಾಕು, ಚೆನ್ನಾಗಿ ಜೀರ್ಣ ಆಗುತ್ತೆ. ಖುಷಿಯಾಗಿ ಹಾಟ್ ಆ್ಯಂಡ್ ಸೋರ್ ಸೂಪ್ ಥರ ಇರುತ್ತೆ, ಕುಡಿಯೋಕ್ಕೆ ಖುಷಿಯಾಗಿ ಕುಡಿತಾರೆ. ನನಗಂತೂ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದೇ ತುಂಬ ಇಷ್ಟ. ನೀವು ಯಾವತ್ತಾರು ಒಂದಿನ ಒಂದು ಊಟಕ್ಕೆ ಮಾಡ್ಕೊಂಡು ತಿಂತೀರಲ್ವ? ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ? ನನ್ನ ಚಾನಲ್ ನಳಿನಿ ಸ್ಕ್ವಿಝಿನ್ ವೆಜ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿದ್ದಕ್ಕೆ, ಇಷ್ಟೊತ್ತು ನೀವು ಪೇಷನ್ಸಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ಹೋಗಿ ಬರಲಾ? ಬಾಯ್.